ಮಹದೇವಪುರ ಕ್ಷೇತ್ರದಲ್ಲಿ ಮತಗಳು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾಡಿದಂತಹ ಆರೋಪ, ಈ ಆರೋಪದ ಬೆನ್ನಲ್ಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿತು. ಸೀರಿಯಲ್ ನಂಬರ್ 35ರ ಮನೆಯಲ್ಲಿ 80 ಜನ ಇದ್ರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಈ ಕುರಿತಾಗಿ ಗ್ರೌಂಡ್ ರಿಪೋರ್ಟ್. ಮಾಲೀಕ ಜಯರಾಮ್ ರೆಡ್ಡಿ ಸೋದರ ಹೇಳೋದೇನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಮಹದೇವಪುರದಲ್ಲಿ ಮತಗಳು ಆರೋಪವನ್ನ ಮಾಡಿದ್ರು ರಾಹುಲ್ ಗಾಂಧಿ. ಈ ಆರೋಪದ ಬೆನ್ನಲ್ಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನು ನಡೆಸಿತು. ಅವರು ಹೇಳಿದಂತಹ ನಂಬರ್ನಲ್ಲಿ, ಮನೆ ನಂಬರ್ನಲ್ಲಿ 80 ಜನ ಇದ್ರ ಅನ್ನುವಂಥದ್ದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿದಂತಹ ರಿಯಾಲಿಟಿ ಚೆಕ್ನಲ್ಲಿ ಗೊತ್ತಾಗಿದ್ದೇ ಬೇರೆ. ಮನೆ ಮಾಲೀಕ ಜಯರಾಮ್ ರೆಡ್ಡಿ ಅವರ ಸೋದರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಸತ್ಯ ಏನು ಅನ್ನೋದನ್ನ ಹೇಳಿದ್ದಾರೆ. ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾಡಿದಂತಹ ಆರೋಪ, ಈ ಆರೋಪದ ಬೆನ್ನಲ್ಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿತು. ಸೀರಿಯಲ್ ನಂಬರ್ 35ರ ಮನೆಯಲ್ಲಿ 80 ಜನ ಇದ್ರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಈ ಕುರಿತಾಗಿ ಗ್ರೌಂಡ್ ರಿಪೋರ್ಟ್. ಮಾಲೀಕ ಜಯರಾಮ್ ರೆಡ್ಡಿ ಸೋದರ ಹೇಳೋದೇನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಮಹದೇವಪುರದಲ್ಲಿ ಮತಗಳು ಆರೋಪವನ್ನ ಮಾಡಿದ್ರು ರಾಹುಲ್ ಗಾಂಧಿ. ಈ ಆರೋಪದ ಬೆನ್ನಲ್ಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನು ನಡೆಸಿತು. ಅವರು ಹೇಳಿದಂತಹ ನಂಬರ್ನಲ್ಲಿ, ಮನೆ ನಂಬರ್ನಲ್ಲಿ 80 ಜನ ಇದ್ರ ಅನ್ನುವಂಥದ್ದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿದಂತಹ ರಿಯಾಲಿಟಿ ಚೆಕ್ನಲ್ಲಿ ಗೊತ್ತಾಗಿದ್ದೇ ಬೇರೆ. ಮನೆ ಮಾಲೀಕ ಜಯರಾಮ್ ರೆಡ್ಡಿ ಅವರ ಸೋದರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಸತ್ಯ ಏನು ಅನ್ನೋದನ್ನ ಹೇಳಿದ್ದಾರೆ. ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾಡಿದಂತಹ ಆರೋಪ, ಈ ಆರೋಪದ ಬೆನ್ನಲ್ಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿತು. ಸೀರಿಯಲ್ ನಂಬರ್ 35ರ ಮನೆಯಲ್ಲಿ 80 ಜನ ಇದ್ರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಈ ಕುರಿತಾಗಿ ಗ್ರೌಂಡ್ ರಿಪೋರ್ಟ್. ಮಾಲೀಕ ಜಯರಾಮ್ ರೆಡ್ಡಿ ಸೋದರ ಹೇಳೋದೇನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಮಹದೇವಪುರದಲ್ಲಿ ಮತಗಳು ಆರೋಪವನ್ನ ಮಾಡಿದ್ರು ರಾಹುಲ್ ಗಾಂಧಿ. ಈ ಆರೋಪದ ಬೆನ್ನಲ್ಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನು ನಡೆಸಿತು. ಅವರು ಹೇಳಿದಂತಹ ನಂಬರ್ನಲ್ಲಿ, ಮನೆ ನಂಬರ್ನಲ್ಲಿ 80 ಜನ ಇದ್ರ ಅನ್ನುವಂಥದ್ದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿದಂತಹ ರಿಯಾಲಿಟಿ ಚೆಕ್ನಲ್ಲಿ ಗೊತ್ತಾಗಿದ್ದೇ ಬೇರೆ. ಮನೆ ಮಾಲೀಕ ಜಯರಾಮ್ ರೆಡ್ಡಿ ಅವರ ಸೋದರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಸತ್ಯ ಏನು ಅನ್ನೋದನ್ನ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.